ನೋಡಿರಿ ಎಲಸು ಬೋಲ್ಟ್ಗಳು ಎಲಸು ಬಿಚ್ಚಿಟ್ಟೈತೆ. ಟೋಟಲು 8 ಬೋಲ್ಟ್ ಫುಲ್ ಆಗಿದೆ. ಅಳ್ಳಾಡ್ಸ್ರಿ ಗಿಡ ಗಾಳಿ ಬೀಳುತ್ತಿದೆ. ಗಾಡಿ ಹೋಗೋವಲ್ದು, ಅದ್ರ ಸಲಗೆ ಯುವಕರನ್ನು ತೆಗೆದು ಯುವಕರನ್ನ ಫಿಟ್ ಮಾಡಬೇಕು. ಮೊದಲಿಗೆ ಸದ್ಯಕ್ಕೆ ಇದು ಅಂದ್ರೆ ಡೌನ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ಎತ್ತಕೈತಿ ಗಾಡಿ ಎತ್ತಿಗೆ. ಈ ಸಣ್ಣ ಟೈರ್ಗಳು ಇಷ್ಟ ಹಾಕಿದ್ವಿ ಟೈರ್ಗಳು. ನಮ್ಮದೇ ಟ್ರ್ಯಾಕ್ಟ್ರ್ ಬಟನ್ ಟೈರು ಸಣ್ಣ ಹಾಕಿದ್ವಿ. ಈ ಸೈಡ್ ಒಂದು ಈ ಸೈಡ್ ಒಂದು ಆಗಿತ್ತಲ್ಲ. ಮುಂದಿನ ಟೈರ್ ಸೇಮ್ ಇದು, ಟ್ರಾಲಿ ಜನ ಸಂಬಂಧ ಇಲ್ಲ. ದೊಡ್ಡ ಟೈರ್ ಇಲ್ಲೇ ಇಲ್ಲೊಂದು ಅದ, ಇಲ್ಲೊಂದು ಅದ. ಈಗ ಸದ್ಯಕ್ಕೆ ಹೊಲ್ದಾಗ ಗಾಳಿ ಅದು ಎಲ್ಲ ಗಾಡಿ ಹೋಗೋವಲ್ದು, ಅದ್ರ ಸಲಗೆ ಯುವಕರನ್ನು ತೆಗೆದು ಯುವಕರನ್ನ ಫಿಟ್ ಮಾಡಬೇಕು. ಮೊದಲಿಗೆ ಸದ್ಯಕ್ಕೆ ಇದು ಜಾಕ್ ನಮ್ಮ ಬೇರೆ ಸಂಬಂಧಿ. ಇದು ಹೆಂಗೆ ಲೂಸ್ ಅಂದ್ರೆ ಡೌನ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ಎತ್ತಕೈತಿ ಗಾಡಿ ಎತ್ತಿಗೆ. ಒಂದು ಸರ್ತಿ ಚೆಕ್ ಮಾಡ್ತೀನಿ ಕೆಳಗೆ ಹೆಂಗೆ ಇಳಿಸ್ಬೇಕಂತ. ಅಕಸ್ಮಾತ್ ಆಟೋಮೆಟಿಕ್ ಎತ್ತಿದ ಗಾಳಿ ನಾನು ಹೇಳ್ತೀನಿ ಎತ್ತಕೈತಿ. ಸ್ವಲ್ಪ ಯಾವ ಸೈಡ್ ತಿರ್ಬೇಕಲ್ಲ ಆ ಕಡೆ ಹಾಕ್ಬೇಕಂತ ಗೊತ್ತಿಲ್ಲ. ಇಷ್ಟು ದಿನ ಥ್ರೆಡ್ಡಿನೂ ಜಾಕಿಸ್ತಿದ್ವಿ. ಫಸ್ಟ್ ಟೈಮ್ ಹಚ್ಚಾಕೈತಿ ಅದನ್ನು, ಅದ್ರ ಸಲಿಗೆ ಸ್ವಲ್ಪ ಏರ್ಸಾಕೈತಿ. ಫುಲ್ಲು ನಟ್ಟು ಅಂದ್ರೆ ಈಗ ಟೈಟ್ ಮಾಡಿದೆ. ಈಗ ಎತ್ತಬೇಕು, ಅದ್ರ ಸಲಿಗೆ ಎತ್ತಕೈತಿ ಏರಕೈತಿ. ನೋಡ್ರಿ ಚೆನ್ನಾಗ್ತದೆ. ಜಾಕಿಂದ ಬರೋಬರಿ ಆಯಿತು. ಸದ್ಯಕ್ಕೀಗ ಇವು ಬೋಲ್ಟ್ ಬಿಚ್ಚಬೇಕು ಕೆಲಸ. ಏನೋ ಟೈರ್ ನೆಲಕ್ಕೆ ಎತ್ತದ, ನೆಲಕ್ಕೆ ಎತ್ತಿದಲ್ಲ, ನೆಲಕ್ಕೆ ಎತ್ತಿದಾಗೆ ಒಂದಿಷ್ಟು ಬೋಲ್ಟ್ಗಳು ಲೂಸ್ ಮಾಡ್ಕೋಬೇಕು ಇಬ್ಬರು ನೆಲಸು. ಇದಕ್ಕೆ 28 ರಿಂಗ್ ಪಾನ ಬರ್ತದೆ. ಇದನ್ನು ಬೇರೆ ರಿಲೀಸ್ ಆಗೋದು, ಯಾಕಂದರೆ ನಮ್ಮದಿದ್ದು ಮುರಿದದ ಮೊನ್ನೆ ಬಿಚ್ಚು ಹಾಕೋದ್ನಾಗ. ಅದರ ಸಲಗೆ ಬೇರೆ ರಿಲೀಸ್ ಆಗೋದು ಲೂಸ್ ಮಾಡ್ತೀವಿ.
ಎಲ್ಲಸು ಒಂದು ರೌಂಡು ಎಲ್ಲ ಲೂಸ್ ಮಾಡಿದ್ದಾಯ್ತು. ಲೂಸ್ ಮಾಡಿದ್ರೆ ಈ ಫುಲ್ಲು ಟೈರ್ ನೆಲ ಬಿಡ್ತಾರೆ ಮತ್ತು ಈಗ ಜಾಕಿ ಎತ್ತಬೇಕು. ಇದ್ರಾಗ ಟೈರ್ ಮಾಡ್ತಾಯಿದ್ದೀನಿ. ಟೈರ್ ಕೆಳಗೆ ಲೂಸ್ ಆಗ್ಬೇಕಂದ್ರೆ ನೆಲ ಕಾಣಂಗೆ ಆಗ್ಬೇಕು. ತಿರುಗಿದ್ರೆ ತಿರುಗಬೇಕು. ನೋಡಿ ಈಸಿ ತಿರುಗತ್ತೆ ಅಂದ್ರೆ ನೆಲ ಬಿಟ್ಟದು ಇನ್ನೂ ಸ್ವಲ್ಪ ಎತ್ತಿಗೆಸಿ ಟೈರ್ ಬೋಲ್ಟ್ಗಳು ಸಾಕಿದಷ್ಟೇ. ನೆಲ ಬಿಟ್ಟ ನೋಡ್ರಿ ಪೂರ ಕಾಣುತ್ತಲ್ಲ, ನೆಲ ಬಿಟ್ಟದ. ಈಗ ಎಲ್ಲ ಬೋಲ್ಟ್ಗಳಲ್ಲ ಪೂರ ಲೂಸ್ ಮಾಡಬೇಕು, ಬಿಚ್ಚಬೇಕು. ಹಗಳೇನು ಲೂಸ್ ಮಾಡಿದ್ನಲ್ಲ ಪೂರ ಬಿಚ್ಚೋದು. ಇವುಗಳೇನು ಆಲ್ಮೋಸ್ಟ್ ಭಾಳ ಗಳೇನು ಹೊಡೆದಲ್ಲ, ಬರೀ ಹತ್ತುಗಳೇ ಹೊಡೆದ್ವಿ. ಯಾಕಂದ್ರೆ ಗಾಡಿ ಬೇರೆಯವ್ರ ಬಳಿ ಹೋಗ್ತಿತ್ತು. ನಮ್ಗೆ ಯಾವಾಗ ಬೇಕು ಅವಾಗಷ್ಟೇ ಗಾಡಿ ತಂದು ಹೊಡೆದ್ವಿ. ಅದ್ರ ಸಲುವಾಗಿ ಈಗ ಗಳೆಗಳೆಲ್ಲ ನಿಂತವಲ್ಲ. ಈಗ ನಮ್ಮದೇನು ವ್ಯಾಪಾರ ಅದಲ್ಲ, ಕಟ್ಟಿಗೆ ವ್ಯಾಪಾರ ಬಿಸ್ನೆಸ್ ಅದ. ಅದ್ರ ಸಲುವಾಗಿ ಈಗ ಗಾಡಿ ಬೇಕು. ಈ ಟೈರ್ ಅಂತೂ ನಡೆಯೋದಲ್ಲ, ಅದ್ರ ಸಲುವಾಗಿ ಅದು ಟೈರ್ ಹಾಕೈತಿ. ಬರೀ ಸದ್ಯಕ್ಕೆ ಹೊಲಸು ನಟುಗಳೆಲ್ಲ ಒಂದು 4 ಉಳ್ದಾವ. ಎಷ್ಟು ಬಿಚ್ಚಿಗೇಸಿ ಟೈರ್ ಕಡಿಯಾಕೆ ಮಾಡಿ ತೋರಿಸ್ತೀನಿ ನೋಡಕತ್ರಿ. ನೋಡ್ರಿ ಎಲ್ಲಸು ಬೋಲ್ಟ್ಗಳು ಎಲ್ಲಸು ಬಿಚ್ಚಿಟ್ಟೈತೆ. ಟೋಟಲು 8 ಬೋಲ್ಟ್ ಫುಲ್ ಆಗಿದೆ. ಅಳ್ಳಾಡ್ಸ್ರಿ ಗಾಳಿ ಬೀಳುತ್ತಿದೆ. ಈಗ ಇವೆಲ್ಲ ಬೋಲ್ಟ್ಗಳು ಮ್ಯಾಗ ಮಟ್ಗಡ ಮೇಗಡಮು ಮತ್ತು ಮಣ್ಣದು ಹಚ್ಚಿದವು ಅಂದ್ರೆ ಹಿಂದಿಡಕ್ಕೆ ಟೈಟ್ ಆಗೋದಿಲ್ಲ. ಅದ್ರ ಸಲುವಾಗಿ ಫುಲ್ ಸೇಫ್ ಮ್ಯಾಗ ಇಟ್ಟಿನಂದ್ರೆ ಹೋಗೋದಾಗುತ್ತೆ. ಎಲ್ಲ ಸಿಲ್ಲಿಟ್ಟಿನಿ ಬೋಲ್ಟ್ಗಳು. ಈಗ ಇದನ್ನು ಸಪ್ರೇಟ್ ಮಾಡ್ಬೇಕು ಟೈರ್. ಹಿಂಗೆ ಅದ್ರ ಟೈರ್ ಅದರ ಕಿತ್ತು ಹೆಂಗೋ ಒದ್ದಾಡಿಗೆ ಅಂತ ಒಬ್ಬರೇ ಟೈರ್ ತೆಗೆದೆ. ಯಾಕಡೆ ಬಗ್ಗೆ ಬಂತು ಭಾಳ ಉಜ್ಜಿತ್ತು, ನೋಡೋಕೆ ಸಣ್ಣದೇ ಕಾಣುತ್ತೆ. ಉಜ್ಜಿತ್ತು ಅದೊಂದು ಟೈರ್ ತೆಗೆದೆ. ಈಗ ಸದ್ಯಕ್ಕೆ ಈ ಸೈಡ್ ಟೈರ್ ತೆಗೆದು ನೋಡ್ರಿ, ಆ ಥರ ಕಾಣುತ್ತೆ. ಭಾಳ ಮೊಟ್ಟಗಡೆ ನೆಟ್ಟು ಹೊಲಸು ಈ ಥರ ಅದು ಹಬ್ಬು. ಈ ಸೈಡ್ ಟೈರ್ ಇಲ್ಲಿ ಅದ. ಈ ಟೈರನ್ನ ತಂದಿಸಿ ಈಗ ಇದಕ್ಕೆ ಫಿಟ್ ಮಾಡೋರು. ಅದನ್ನು ತೋರಿಸ್ತೀನಿ ನೋಡ್ರಿ. ಆ ಟೈರ್ ಸಣ್ಣದಿತ್ತು, ಅದ್ರ ಸಲುವಾಗಿ ಜಾಕ್ ಅಷ್ಟೇ ಇರ್ತಿಲ್ಲ, ಬೋರ್ಡಿಗೆ ತಲೆ ನಡ್ತಿತ್ತು. ಟೈರು ದೊಡ್ಡದಲ್ಲ ಸೈಜ್ನಾಗ. ಇದು ಹಬ್ಬು ಕೇಳೋಕ್ಕಾಗಿದೆ. ಇನ್ನೂ ಸ್ವಲ್ಪ ಜಾಕ್ ಎತ್ತಬೇಕಂದ್ರೆ ಇದು ಹಬ್ಬು ಇನ್ನೂ ಸ್ವಲ್ಪ ಹೈಟ್ ಮಾಡ್ಕೋಬೇಕು. ಅದ್ರ ಸಲುವಾಗಿ ಇನ್ನೊಂದಿಟ್ಟು ಹೈಟ್ ಮಾಡಬೇಕು. ಜಾಕ್ ಐತಿ ಹೊಡೆದೇಸಿ ಹೈಟ್ ಮಾಡಿಗೇಸಿ ಟೈರ್ ಹಾಕೇಸಿ ಬೋಲ್ಟ್ ಹಚ್ಚ ತೋರಿಸ್ತೀನಿ ನೋಡಕತ್ರಿ. ಸದ್ಯಕ್ಕೆ ಒಬ್ಬನೇನಿಲ್ಲ,  ಏನಿಲ್ಲ, ಕ್ಯಾಮ್ರಾ ಫೋನ್ ಹಿಡ್ಕಕ್ಕೆ ಇದೆಲ್ಲ ಕೆಲಸ ಮಾಡೋಕೆ ಏನಾಗತ್ತೆ. ಈಗ ಸದ್ಯಕ್ಕೆ ಬೋಲ್ಟ್ ಹಚ್ಚೋದು ತೋರಿಸ್ತೀನಿ. ಈಗ ಸದ್ಯಕ್ಕೆ ಟೈರ್ ಹಾಕೇಸಿ ಬೋಲ್ಟ್ ಹಚ್ಚೋದು ತೋರಿಸ್ತೀನಿ ನೋಡಕತ್ರಿ. ಸದ್ಯಕ್ಕೆ ಒಬ್ಬನೇನಿಲ್ಲ, ಕ್ಯಾಮ್ರಾ ಫೋನ್ ಹಿಡ್ಕಕ್ಕೆ ಇದೆಲ್ಲ ಕೆಲಸ ಮಾಡೋಕೆ ಏನಾಗತ್ತೆ. ಈಗ
ಟೈರ್ ಹಾಕಿಸಿ ಬೋಲ್ಟ್ ಹಚ್ಚಿದಾಗ ತೋರ್ಸಿ ನೋಡೋಕೈತಿ ರೀ. ನೋಡಿರಿ ಆ ಸೈಡ್ ಬೇಕಾದಾಯ್ತು. ಸಣ್ಣ ಟೈರ್ ಈ ಥರ ಕಾಣುತ್ತೆ, ಮತ್ತು ದೊಡ್ಡ ಟೈರ್ ನೋಡಿರಿ ಆ ಥರ ಕಾಣುತ್ತೆ. ಡಿಫ್ರೆನ್ಸ್ ಏನು ನೋಡಿರಿ ಆ ಥರ ಕಾಣುತ್ತೆ. ಈ ಸೈಡ್ ಟೈರ್ ಬಿಚ್ಚಿಗೇಸಿ ಇಲ್ಲೇ ಹಾಕೀನಿ, ಅಲ್ಲಿತ್ತಲ್ಲ ಆ ಟೈರ್ ತಂದು ಇಲ್ಲೇ ಹಾಕೀನಿ. ಯಾವ ಥರ ಕಾಣುತ್ತೆ ನೋಡಿರಿ. ನೋಡಿರಿ ಇದಂತರ ಫುಲ್ ಫಿಟ್ಟಿಂಗ್ ಎಲ್ಲ ಆಯಿತು. ಈ ಸದ್ಯಕ್ಕೆ ಜಾಕ್ ಈ ಸೈಡ್ ಕಿತ್ತಿಸಿ ಅಲ್ಲಿ ಹಚ್ಚೀನಿ. ಆ ಟೈರ್ ಬಿಚ್ಚಬೇಕಲ್ಲ, ಅದರ ಸಲಗೆ ಜಾಕ್ ಹಚ್ಚೀನಿ. ಮತ್ತು ಹಿಂಗೆ ಸ್ವಲ್ಪ ಈಗ ನಟುಗಳು ಲೂಸ್ ಮಾಡ್ಬೇಕಲ್ಲ, ಅದ್ರ ಸಲಗೆ ಅಟ್ಟೆ ನಿಂದ್ರಿಸಿನಿ. ನಟ್ಟಲ್ಲಿ ಲೂಸ್ ಮಾಡಿ ಹಿಂದೆಡಕ್ಕೆ ತೋರಿಸಿ